ಇವತ್ತು ಕಾಂಗ್ರೆಸ್ಸು ಹೆಚ್ಚು ಸ್ಥಾನೀಯವಾಗಿ ಹೆಚ್ಚು ಪ್ರಾಂತೀಯವಾದಂಥ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ. ಅವ್ರ ಲೀಡರ್ ಆಗಲಿ ಅಥವಾ ಅವರ ನೆರೇಟಿವ್ ಏನಿದೆ, ಅವ್ರು ಕಟ್ತಾ ಇರೋಂಥದ್ದು ಏನಿದೆ, ಅದು ಈ ಒಕ್ಕೂಟ ವ್ಯವಸ್ಥೆನ ಹಿಡಿದಿಡುವಂಥ ಒಂದು ನೆರೇಟಿವ್ನ ಅವ್ರು ಕಟ್ಟಿಡ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲರಿಗೂ ಕೂಡ ಒಕ್ಕೂಟದ ಆಶಯ ಏನಿದೆ ಅದು ಎಲ್ಲರಿಗೂ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದು ಸಮಾನವಾಗಿ ದಕ್ಕಬೇಕು ಅಂತ ಅದನ್ನು ಪ್ರತಿನಿಧಿಸ್ತಾ ಇದೆ. ಸೊ ಕಾಂಗ್ರೆಸ್ಸು ಹೆಚ್ಚು ಪ್ರಾದೇಶಿಕವಾಗಿ ಕಾಣಿಸ್ತಾ ಇದೆ. ನಮ್ಗೆ ಈ ಸರಿ ಎಲೆಕ್ಷನಲ್ಲಂತೂ JDSಗೆ ಯಾವುದೇ ಒಂದು ನೆರೇಟಿವೇನೇ ಇರಲಿಲ್ಲ. JDS ಲೋಕಸಭಾ ಎಲೆಕ್ಷನನ್ನು ಅಲಯನ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು BJP ಜೊತೆ ಹೋಗೋದು ಒಂದು ಅದ್ರ ಆಚೆಗೆ ಅದಕ್ಕೆ ಒಂದು ರೂಮೇ ಕೊಟ್ಕೊಳ್ಳಿಲ್ಲ. ಅದನ್ನು ನಾನು ಪ್ರಾದೇಶಿಕ ಪಕ್ಷವಾಗಿ ಏನನ್ನು ನಾವು ನೆರೇಟಿವ್ ಕಟ್ಟಬೇಕು ಅನ್ನೋ ರೂಮ್ನೇ ಕೊಟ್ಕೊಳ್ಳಿಲ್ಲ ಅಲಯನ್ಸ್ ಮಾಡಿದ್ರು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕನ್ಸಿಸ್ಟೆಂಟಾಗಿ ಅವರ ವೋಟು ಡ್ರಾಪ್ ಆಗ್ತಾ ಬರ್ತಾ ಇದೆ. ಅದು ಸೀಟಲ್ಲಿ ಕನ್ವರ್ಟ್ ಆಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳೂ ಇದೆ. ಆದರೂ ಕೂಡ JDS ಎಚ್ಚೆತ್ಕೊಂಡು